ಪಟ್ಟಣದ ಎಟಿಎಂ ಕೇಂದ್ರದ ಒಳಗೆ ಸರದಿ ಸಾಲಿನಲ್ಲಿ ನಿಂತಿದ್ದ ಅಪರಿಚಿತ ವ್ಯಕ್ತಿಯೊಬ್ಬರು ಹಣ ಹಿಂಪಡೆಯಲು ಬಂದಿದ್ದ ಮುಗ್ಧ ಮಹಿಳೆಯೊಬ್ಬರ ಪಾಸ್ವರ್ಡ್ ಮಾಹಿತಿಯೊಂದಿಗೆ ಹಣ ತೆಗೆದುಕೊಡ್ತೇನೆ ಅಂತ ನಂಬಿಸಿ 50,000 ಹಣವನ್ನು ದೋಚಿರುವ ಅಪರೂಪದ ಘಟನೆ ಬೇಲೂರು ತಾಲೂಕಿನಲ್ಲಿ ವರದಿಯಾಗಿದೆ. ತಾಲೂಕಿನ ಅರಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ಗೆ ಸೇರಿದ ಎಟಿಎಂ ಕೇಂದ್ರಕ್ಕೆ ಪದ್ಮಾ ಎಂಬುವವರು ಇಂದು ಬೆಳಗ್ಗೆ ಸುಮಾರು 11:30 ಸಮಯದಲ್ಲಿ ತನ್ನ ಖಾತೆಯಿಂದ ಹಣ ಹಿಂಪಡೆಯಲು ತೆರಳಿದ್ದ. ಅದೇ ಸಮಯಕ್ಕೆ ಸರದಿ ಸಾಲಿನಲ್ಲಿ ನಿಂತಿದ್ದ ಅಪರಿಚಿತ ಯುವಕನೋರ್ವ ಮುಗ್ಧತೆಯಿಂದ ಹಣ ತೆಗೆದುಕೊಡ್ತೇನೆ ಅಂತ ವಿನಂತಿಸಿದ್ದಾನೆ. ಅವಿದ್ಯಾವಂತರಾದ ಅವರಿಗೆ ಎಟಿಎಂ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲದೆ ಇದ್ದುದರಿಂದ ತನ್ನ ಎಟಿಎಂ ಕಾರ್ಡನ್ನು ನೀಡಿ ತೆಗೆದುಕೊಡುವಂತೆ ತಿಳಿಸಿದ್ದಾರೆ. ಅದರಂತೆ ಮೊದಲಿಗೆ ಮಹಿಳೆಯ ಬ್ಯಾಂಕ್ ಖಾತೆಯಲ್ಲಿರುವ ಒಟ್ಟು ಹಣವನ್ನು ಪರಿಶೀಲಿಸಿ ನಂತರ 10,000 ಹಣವನ್ನು ತೆಗೆದುಕೊಟ್ಟು ತನ್ನ ಕೈಚಳಕದ ಮೂಲಕ ಮಹಿಳೆಯ ಮೂಲ ಎಟಿಎಂ ಕಾರ್ಡನ್ನು ಬದಲಿಸಿ ಅದೇ ರೀತಿ ಇರುವ ಇನ್ಯಾರದೋ ಎಟಿಎಂ ಕಾರ್ಡನ್ನು ನೀಡಿ ಕಳಿಸಿದ್ದಾನೆ. ಮನೆಗೆ ಬಂದ ಕೆಲ ನಿಮಿಷಗಳಲ್ಲಿ ತನ್ನ ಖಾತೆಯಿಂದ ಹಣ ಖಾಲಿಯಾಗುತ್ತಿರುವ ಬಗ್ಗೆ ಸಂದೇಶಗಳು ಬರ್ತಿರೋದನ್ನು ಗಮನಿಸಿ ಗಾಬರಿಗೊಂಡ ಅವರು ತಕ್ಷಣ ಬ್ಯಾಂಕ್ಗೆ ಬಂದು ಪರಿಶೀಲಿಸಿದಾಗ ತನ್ನ ಖಾತೆಗೆ ಕನ್ನ ಹಾಕಿದ್ದು ಸರಿಸುಮಾರು 50,000 ಹಣವನ್ನು ದೋಚಿ ವಂಚನೆ ಮಾಡಿರುವುದಾಗಿ ಮಹಿಳೆ ತನ್ನ ಅಳಲನ್ನು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ದುಡ್ಡಿಲ್ಲ ಅಂತಂದ್ರೆ ಫಸ್ಟಿಗೆ ಒಂದ್ಸಲಿ 10,000 ತೆಕ್ಕೊಟ್ರಿ, ಇನ್ನೊಂದ್ಸಲಿ ಬೇಕು ತೆಕ್ಕೊಡಿ ಅನ್ನೋ ಹೊತ್ತಿಗೆ ಆಮೇಲೆ ಬನ್ನಿ ಅಮ್ಮ ಇದ್ರಲ್ಲಿ ದುಡ್ಡಿಲ್ಲ ಅಂತ ಅಂದರು. ಮತ್ತೆ ಬರೋ ಹೊತ್ತಿಗೆ ಮನೆಗೆ ಹೋಗ್ತಿದ್ದಂಗೆ ಮೆಸೇಜ್ ಬರ್ತಾ ಇದೆ ಇದ್ರಲ್ಲಿ ದುಡ್ಡು ತೆಗಿತಾ ಇರೋದು. ಅದಕ್ಕೆ ನಾನು ಒಂದೇ ಹೆಸರಿಗೆ ಬಂದಾಗ ಇಲ್ಲಿ ATM ಚೇಂಜ್ ಆಗಿದೆ ಅಂತ ಗೊತ್ತಾಯ್ತು. ಮತ್ತೆ ಅವಾಗ ಇನ್ನೊಂದು ಸರ್ತಿ 4,000 ಡ್ರಾ ಮಾಡಿದ್ದೇನೆ, ಆಮೇಲೆ ಮತ್ತೆ 4,000 ಡ್ರಾ ಮಾಡಿದ್ದೇನೆ, ಮತ್ತೆ 10,000 ಒಂದು ಸರ್ತಿ ಡ್ರಾ ಮಾಡಿದ್ದೇನೆ, ಮತ್ತೆ 10,000 ಡ್ರಾ ಮಾಡಿದ್ದೇನೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಅವನ ATMನ ಇವ್ರಿಗೆ ಕೊಟ್ಟಿದ್ದಾರೆ. ಇವರಿಗೆ ಗೊತ್ತಾಗಿಲ್ಲ ಒಂದೇ ಥರ ATM ಅಲ್ವಾ ನನ್ನದೇ ATM ಅಂತ ಅಂದ್ಬಿಟ್ಟು ತೊಗೊಂಡು ಹೋಗಿದ್ದಾರೆ. ಆದರೆ ಮನೆಗೆ ಹೋದ್ಮೇಲೆ ಮೆಸೇಜ್ ಬರ್ತಾನೆ ಇರೋದ್ರಿಂದ ಫೋನ್ ಮಾಡಿ ಹೇಳಿದ್ದಾರೆ. ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿರೋದ್ರಿಂದ ಅವ್ರು ಮತ್ತೆ ಬಂದು ಇಲ್ಲಿ ಚೆಕ್ ಮಾಡಿದಾಗ ಬ್ಯಾಂಕಲ್ಲಿ ಕೇಳಿದಾಗ ನಿಮ್ಮದು ATM ಚೇಂಜ್ ಆಗಿದೆ, ಬೇರೆಯವ್ರು ತೊಗೊಂಡಿದ್ದಾರೆ. ಅವ್ರು ತೊಗೊಂಡನ್ನು ಸ್ಕ್ಯಾಮ್ ಮಾಡಿ ATM ಬ್ಯಾಲೆನ್ಸ್ನ ಚೆಕ್ ಮಾಡಿಬಿಟ್ಟು ATMಯಿಂದ ದುಡ್ಡು ಡ್ರಾ ಮಾಡಿಕೊಂಡು ಅವನೀಗ ಓಡೋಗಿದ್ದಾನೆ. ದುಡ್ಡು ಕೊಟ್ಟರೆ ಒಳ್ಳೆಯದು. ಈ ಥರ ಒಂದು